ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಹಾಂ, ಇದು ಪ್ರೀ ವೆಡ್ಡಿಂಗ್ ಶೂಟನ್ನ 2ನೇ ವಿಡಿಯೋ ಆಗಿರುತ್ತೆ. ಬೆಳಿಗ್ಗೆ ನಾವು ದೇವಸ್ಥಾನದಲ್ಲಿ ಎಲ್ಲ ಶೂಟ್ ಮಾಡಿ ಅದಾದಮೇಲೆ ನಾವು ಸಂಜೆನೇ ಬೀಚಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ದಾರಿ ಮೇಲೆ ಹೋಗ್ತಾ ಮಂಟಪಿಗೆ ಹೋಗಿ ಒಂದು 2 ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಅಂತೂ ತುಂಬ ಚೆಂದ ಇತ್ತು. ಆಮೇಲೆ ಮತ್ತೆ ವಾಪಸ್ ಇನ್ನೂ 2 ಆರ್ಡರ್ ಮಾಡಿ ಮತ್ತೆ ತಿಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಚಂದ ಮಾಡಿ ಜೀವವನ್ನು ಸ್ವಲ್ಪ ಕೂಲ್ ಮಾಡಿಕೊಂಡು ಆಮೇಲೆ ನಾವು ಹೊರಟಿದ್ದು ಸೀದಾ ಬೀಚ್ ಕಡೆಗೆ. ಕಡಲ ಕಿನಾರೆಯಲ್ಲಿ ಒಂದು ಶೂಟ್ ಮಾಡುವ ಅಂತ ಹೇಳಿ ಮೊದಲೇ ಅಂದ್ಕೊಂಡಿತ್ತು. ನಮ್ಮದು ಕ್ಯಾಮರಾಮನ್ ಇರಲಿಲ್ಲ, ಹಾಗಾಗಿ ಫೋಟೋಶೂಟ್ ಕರೆಕ್ಟ್ ಆಗಲಿಲ್ಲ. ಇನ್ನೊಂದು ಸಲ ಪ್ರಾಪರಾಗಿ ಕ್ಯಾಮರಾಮನನ್ನು ಬುಕ್ ಮಾಡಿಕೊಂಡು ಪ್ರಾಪರಾಗಿ ಒಂದು ಫೋಟೋಶೂಟನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ನಾವು ಹೆಂಗಿದ್ರೂ ಮಾಡಬೇಕು ಇವತ್ತಿನ ದಿನಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಅಲ್ಲ. ಸೊ ಒಂದು ಸಲ ಬೀಚ್ ಕಡೆ ಹೋಗಿಯೇ ಬಿಟ್ಟು ಮಾಡಿಕೊಂಡು ಬರೋಣ ಅಂತ ಹೇಳಿ ನಾವು 4 ಜನ ಬೀಚ್ ಕಡೆ ಹೊರಟ್ವಿ. ಆದರೆ ಫೋಟೋಶೂಟ್ ಏನು ಕರೆಕ್ಟಾಗಿ ಆಗಿಲ್ಲ. ಯಾಕಂದರೆ ಅದೇ ಸೇಮ್ ರೀಸನ್, ಬೆಳಿಗ್ಗೆ ಏನು ಹೇಳಿದ್ದೆ ಅದೇ ರೀಸನು. ನಾನು ಬೆಳಿಗ್ಗೆ ಏನು ಹೇಳಿದ್ದೆ ಅಂತ ಗೊತ್ತಾಗಬೇಕಾದ್ರೆ ನನ್ನ ಪ್ರೀ ವೆಡ್ಡಿಂಗ್ ಶೂಟು ಪಾರ್ಟ್ 1 ನೋಡಿ ಆಯಿತಾ. ನಾನು ಒಂದು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದರೆ, ಯಾರಿಗಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಸಮಯ ಸಿಕ್ಕಲಿಲ್ಲ ಅಂತ ಆದರೆ ಅಟ್ಲೀಸ್ಟ್ ಒಂದು 3-4 ದಿನದ ಹಿಂದೆಯೇ ಹೇಳಿ ಇಡಿ. ಅವ್ರು ಏನಾದರೂ ಒಂದು ಬೇರೆ ನೋಡ್ಕೊಳ್ಳೋದು ಏನೋ ಒಂದು ಮಾಡ್ತಾರೆ. ಅದನ್ನು ಬಿಟ್ಟು ಹಿಂದಿನ ದಿನ ರಾತ್ರಿ ಹೇಳಿದರೆ ನಮಗೂ ಕಷ್ಟ ಆಗುತ್ತೆ ಅಲ್ಲ. ಸೊ ಸ್ವಲ್ಪ ಆಚೆ ಈಚೆ ಆಗಿ ನಮಗೆ ವಿಡಿಯೋಗ್ರಾಫರ್ ಅಥವಾ ಫೋಟೋಗ್ರಾಫರ್ ಸಿಕ್ಕಿರಲಿಲ್ಲ ಇತ್ತು. ಇನ್ನೊಂದು ಸಲ ಹೆಂಗಾದರೂ ಮಾಡಿ, ಇನ್ನೂ ದಿನ ಇಲ್ಲ ನಮ್ಮ ಹತ್ರ, ಆದರೆ ನಮಗೆ ಇದೊಂದು ನಮ್ಮ ಲೈಫಲ್ಲಿ ಒಂದು ಸಲ ಬಂದು ಹೋಗೋ ಮೂಮೆಂಟ್, ನಾವು ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾವೇ ಮಾಡ್ಕೊಂಡ್ವಿ, ಅದು ಬೇರೆ ಪ್ರಶ್ನೆ. ಆದರೆ ಇನ್ನೊಂದು ಪ್ರಾಪರಾಗಿ ಒಂದು ಶೂಟ್ ಮಾಡಬೇಕು ಅಂತ ಹೇಳಿ ನನಗೂ ಆಸೆ ಇದೆ, ಅವರಿಗೂ ಆಸೆ ಇದೆ, ನಮ್ಮ ಮನೆಯವರಿಗೂ ಸಹ ಆಸೆ ಇದೆ. ಅದಕ್ಕೋಸ್ಕರ ಈಗ ಇನ್ನೊಂದು ಸಲ ಫೋಟೋಗ್ರಾಫರ್ನ ಬುಕ್ ಮಾಡ್ಕೊಳ್ಬೇಕು. ಅವರು ಸಿಕ್ಕಿದರೆ ಸಿಕ್ಕಿಯಾರು, ಇಲ್ಲ ಅಂದರೆ ಅದು ಸಹ ಇಲ್ಲ, ಅದೇ ಒಂದು ಬೇಜಾರು. ಆದರೂ ಇಲ್ಲಿ ನಾವು ಖುಷಿಯಿಂದನೇ ವೀಡಿಯೋಸು ಫೋಟೋಸು ಎಲ್ಲವೂ ಮಾಡ್ಕೊಂಡು ಬಂದಿದ್ದೇವೆ. ಹೌದು, ನಾವು ಮಾಡಿದ ವೀಡಿಯೋ ಯಾವುದೂ ಸರಿ ಇಲ್ಲ, ಫೋಟೋಸು ಯಾವುದು ಸರಿಯಾಗಿ ಬಂದಿಲ್ಲ. ಆದರೂ ನಾವು ನಮ್ಮ ಖುಷಿಗೋಸ್ಕರ ನಮಗೆ ಏನು ಬೇಕು ಅಷ್ಟೇ ಮಾಡಿರುವಂಥದ್ದು. ನೋಡುಗರು ಅಷ್ಟೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ದಿನ ಪಕ್ಕ ವೀಡಿಯೋ ಒಂದು ಚಂದದಲ್ಲಿ ಮಾಡಿ ವೀಡಿಯೋಸನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಯಾರಿಗೆಲ್ಲ ಇದೆಂತ ಇದೊಂದು ಪ್ರೀ ವೆಡ್ಡಿಂಗ್ ಶೂಟ್ ಅಂತಾರ ಹಾಗೆ ಹೀಗೆ ಅಂತ ಅನ್ಸದಿದ್ದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮ್ಮ ಪರಿಸ್ಥಿತಿಯನ್ನು ಸಹ ಅರ್ಥ ಮಾಡ್ಕೊಳ್ಳಿ. ಇದನ್ನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳೋದಕ್ಕಿಂತ ಮದುವೆಗೆ ಮುಂಚೆ ಬೀಚಿಗೆ ಹೋಗಿ ಚೆಂದ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅಂತಲೂ ಹೇಳ್ಬೋದು. ನಾನಂತೂ ತುಂಬ ಖುಷಿಯಲ್ಲಿದ್ದೆ, ಎಂತಕ್ಕೆ ಅಂತಲೇ ಗೊತ್ತಿಲ್ಲ. ನಾನಂತೂ ಏನು 10-15 ವರ್ಷದಿಂದ ನೀರೇ ನೋಡಲಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ದೆ. ನನಗೆ ಗೊತ್ತಾಗ್ತಿಲ್ಲ, ನಾನು ಎಂತಕ್ಕೂ ತುಂಬ ಖುಷಿಯಲ್ಲಿದ್ದೆ. ಬೆಳಿಗ್ಗೆ ಫುಲ್ಲು ಗರಂ ಇದ್ದೆ ನಾನು, ಸಂಜೆ ಆರಾಮ್ಸೆ ಇದ್ದೆ ನಾನು ಹಾಗೇನೆ ಸ್ವಲ್ಪ ಒಂದೊಂದು ಸಲ ಏನಾದರೂ ವಿಷಯಗಳು ಮಂಡೆಗೆ ಕುಕ್ಕಿದ್ರೆ ನನಗೆ ಒಂಥರ ಮಂಡೆಲ್ಲ ಬಿಸಿಯಾಗಿ ನಾನು ಯಾರ್ಯಾರ ಮೇಲೆ ಏನೇನು ರೇಗ್ತೆ ನನಗೆ ಗೊತ್ತಾಗೋದಿಲ್ಲ. ಅದೇ ನನ್ನಷ್ಟಕ್ಕೆ ನಾನು ಹ್ಯಾಪಿಲಿದ್ದರೆ ನಾನು ಮಗು ಥರ ಆಟ ಆಡ್ಕೊಂಡಿರ್ತೆ. ನನ್ನ ತಂಗಿ ಹೇಳ್ತಾ ಇದ್ಲು, ಬೆಳಿಗ್ಗೆ ಒಳ್ಳೆ ಭದ್ರಕಾಳಿ ಥರ ಮಾಡಿದ್ದೀಯ ನೀನು, ಸಂಜೆ ಒಳ್ಳೆ ಸಣ್ಣ ಮಕ್ಕಳ ಗತಿ ಆಡ್ತಿದ್ದೆ ಅಂತೇಳಿ ಹೇಳಿ. ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇದು ಪ್ರಾಬ್ಲಮ್ ಇದೆ. ಅದು ನನಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಆದರೆ ಒಬ್ಬೊಬ್ಬರು ಅದನ್ನು ಕಂಟ್ರೋಲ್ ಮಾಡ್ತಾರೆ, ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಎಂತ ಅನಿಸುತ್ತೆ ಅದನ್ನೇ ಟಕ್ಕಂತ ಹೇಳಿಬಿಡ್ತೆ. ಆಮೇಲೆ ದೇವ್ರೆ ನಾ ಯಾಕೆ ಹೀಗೆ ಹೇಳಿದೆ, ಯಾಕೆ ಹಾಗೆ ಹೇಳಿದೆ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಥಿಂಕ್ ಮಾಡ್ತಾ ಇರ್ತೆ. ಆದರೂ ಎಂತ ಮಾಡೋಕ್ಕಾಗ್ತಿಲ್ಲ. ನಾನು ತುಂಬ ಸಲ ಪ್ರಯತ್ನ ಮಾಡಿದೆ, ನಾನು ಮಾತಾಡದೆ ಕೂತ್ಕೊಳ್ತೇನೆ ಅಂತ ಹೇಳಿ. ಆದರೆ ನನ್ನ ಬಾಯಿ ಸುಮ್ಮನೆ ಇರೋದೇ ಇಲ್ಲ. ನಾನು ಆಡ್ತೆ. ಅದು ನಾನು ಹೆಂಗೆ ನನ್ನ ಬಾಯಿಂದ ಟಕಾಟಕ್ ಬರುತ್ತಾ ನನಗೆ ಗೊತ್ತಿಲ್ಲ, ಆದರೂ ಬಂದುಬಿಡುತ್ತೆ ಪೂರ. ಹೆಂಗಿತ್ತು ನಮ್ಮ ಬೀಚ್ ಡೇ ವಿಡಿಯೋ? ಅಂದರೆ ಫೋಟೋಶೂಟ್ ಅಂತೂ ಸರಿಯಾಗಿ ಮಾಡಿಲ್ಲ, ಸೊ ಅದಕ್ಕೆ ನಾನು ಪ್ರೀ ವೆಡ್ಡಿಂಗ್ ಶೂಟ್ ತೆಗೆದು ಬೀಚ್ ಡೇ ಅಂತ ಮಾಡಿಬಿಟ್ಟೆ. ಇಲ್ಲಿ ನನ್ನ ತಂಗಿ ಮತ್ತು ನಿಶಾ ಇಬ್ಬರು ಸೇರಿ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಇದ್ದು ಬರ್ತೇವೆ ಅಂತ ಹೋಗಿದ್ದರು. ನನಗೆ ನೀರಲ್ಲಿ ಜಾಸ್ತಿ ಇರಲಿಕ್ಕೆ ಹೆದರಿಕೆ ಇತ್ತು, ಯಾಕಂದರೆ ನನಗೆ ಆಲ್ರೆಡಿ ಕೆಮ್ಮ, ಕಫ, ಶೀತ ಎಲ್ಲ ಇದೆ. ಅದರಲ್ಲೂ ಸಮೇತ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ದೇನೆ. ಹಾಗಾಗಿ
ಬೇಡ ಅಂತ ಹೇಳಿ ನಾನು ದಡದಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡೆ. ಅವರಿಬ್ಬರು ನೀರಲ್ಲಿ ಎಲ್ಲ ಸ್ವಲ್ಪ ಹೊತ್ತು ಇದ್ದು ಬಂದರು. ಅಂದರೆ ಜಸ್ಟ್ ಕೈ ಕಾಲು ಚಂಡಿ ಆಗುವಷ್ಟು ಮಾತ್ರ, ಏನು ಆಟ ಎಲ್ಲ ಆಡಲಿಲ್ಲ. ಸೊ ನಾವಿಬ್ಬರು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಗಾಳಿ ಎಲ್ಲ ಅನುಭವಿಸುವ. ಒಳ್ಳೆ ಥಂಡಿ ಗಾಳಿ ಇತ್ತು. ಆಮೇಲೆ ಬೀಚ್ ಸಹ ಅಷ್ಟೇ ಶಾಂತ ಸ್ವಭಾವದಲ್ಲಿತ್ತು. ನನಗೆ ಬೀಚ್ ನೋಡಿಯೇ ಖುಷಿ ಆಯಿತು. ಎಷ್ಟು ಮುಂದೆ ಹೋದರೂ ಸಹ ಜಾಸ್ತಿ ನೀರೇ ಇರಲಿಲ್ಲ, ಆ ಥರ ಇತ್ತು. ಅದಕ್ಕೆ ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ನಾವು ಒಂದು ಚಾಟ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೊರಡುವ ಅಂತ ಹೇಳಿ ಎಣಿಸಿ ನಾವು ಮನೆಗೆ ಹೋದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸತ್ತು ಒಂದು ವಿಡಿಯೋ ಮೂಲಕ. ಆ್ಯಂಡ್ ಆ ವಿಡಿಯೋದಲ್ಲಿ ಏನಾದರೂ ಇರ್ಬೋದು, ಈ ವಿಡಿಯೋದಲ್ಲಂತೂ ಏನೂ ಇರಲಿಲ್ಲ. ಆದರೂ ನೀವು ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಸ್, ಇವತ್ತಿನ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟಿದ್ದೇವೆ. ಫೋಟೋಶೂಟೆಲ್ಲ ಹೆಂಗೆ ಬಂದಿತ್ತು ಅಂತ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ದಮಂಡ ಗರ್ಲ್ ಅಕ್ಷು.